ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದ ಕೊಲ್ಲಿ ಯುದ್ಧಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಇರಾನ್ನ ಷರತ್ತುಗಳಿಗೆ ಅಮೆರಿಕ ಅಸ್ತು ಅಂತಿದ್ದಂತೆ 2 ವಾರಗಳ ಕದನ ವಿರಾಮ ಬಿದ್ದಿದೆ. ಆದರೆ ಕರುನಾಡಲ್ಲಿ ಗ್ಯಾಸ್ ಗಂಡಾಂತರ ಮಾತ್ರ ನಿಲ್ತಿಲ್ಲ. ಬರೋಬ್ಬರಿ 40 ದಿನಗಳ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. 15 ದಿನಗಳ ಕದನ ವಿರಾಮ ಘೋಷಣೆಯಾಗಿದೆ. ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದ್ದು ಅಲ್ಲಿನ ರಿಸಲ್ಟ್ ಮೇಲೆ ಎಲ್ಲವೂ ನಿಂತಿದೆ. ಮಧ್ಯಪ್ರಾಚ್ಯ ಯುದ್ಧ ನಿಲ್ಲಿಸಲು 5 ದೇಶಗಳಿಂದ ಸಂಧಾನ ಸೂತ್ರ ಹೆಣೆಯಲಾಗಿತ್ತು. ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್, ಚೀನಾ ನೇತೃತ್ವ ವಹಿಸಿದ್ದವು. ಇರಾನ್ನ ಷರತ್ತುಗಳ ಬಗ್ಗೆ ಅಮೆರಿಕಾಗೆ ಮನವರಿಕೆ ಮಾಡಿ ಸಂಧಾನಕ್ಕೆ ಒಪ್ಪಿಸಲಾಗಿದೆ. ಬೆಳಗ್ಗೆ 5 ಗಂಟೆಯ ಡೆಡ್ಲೈನ್ ಕೊಟ್ಟಿದ್ದ ಟ್ರಂಪ್ ಅದಕ್ಕೂ ಮುನ್ನವೇ ಕದನ ವಿರಾಮ ಘೋಷಿಸಿದ್ರು. ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ ಪೋಸ್ಟ್ ಹಾಕಿದ್ರು. ಪಾಕಿಸ್ತಾನದ ಪಿಎಂ ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರೊಂದಿಗೆ ನಡೆದ ಮಾತುಕತೆಯ ಆಧಾರದ ಮೇಲೆ ಇರಾನ್ ಮೇಲೆ ನಡೆಯಲಿದ್ದ ದಾಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲು ನಾನು ಒಪ್ಪಿಕೊಂಡಿದ್ದೇನೆ. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಪಡೆದಿದ್ದೇವೆ. ಆ 10 ಅಂಶಗಳು ಚರ್ಚಿಸಲು ಸೂಕ್ತವಾಗಿದೆ. ಇರಾನ್ ತಕ್ಷಣವೇ ಹರ್ಮುಜ್ ಕಣಿವೆಯನ್ನ ಸಂಪೂರ್ಣವಾಗಿ ಮತ್ತು ಸುರಕ್ಷಿತವಾಗಿ ತೆರೆಯುವ ಷರತ್ತಿನಡಿ 2 ವಾರಗಳ ಕಾಲ ಕದನ ವಿರಾಮ ಘೋಷಿಸಲಾಗಿದೆ. ನಾವು ಇರಾನ್ನಲ್ಲಿ ಎಲ್ಲಾ ಗುರಿಗಳನ್ನು ಸಾಧಿಸಿದ್ದೇವೆ. ಈ ಅವಧಿಯಲ್ಲಿ ದೀರ್ಘಕಾಲೀನ ಶಾಂತಿ ಒಪ್ಪಂದವನ್ನ ಅಂತಿಮಗೊಳಿಸುವ ಪ್ರಯತ್ನಗಳೂ ನಡೆಯಲಿವೆ. 40 ದಿನ, ಬರೋಬ್ಬರಿ 40 ದಿನ ನೀನಾ ನಾನಾ ನೋಡೇ ಬಿಡೋಣ ಅಂತ ಜಗಜಟ್ಟಿಗಳ ಥರ ತೊಡೆತಟ್ಟಿ ಯುದ್ಧ ಶುರು ಮಾಡಿದ್ರು. ನ್ಯೂಕ್ಲಿಯರ್ ಬಾಂಬ್ ಹಾಕೋ ಲೆವೆಲ್ಗೂ ಕೊಲ್ಲಿ ಯುದ್ಧ ಹೋಗಿತ್ತು. ಇರಾನ್ ನಾಗರಿಕತೆಯನ್ನೇ ಅಳಿಸಿ ಹಾಕ್ತೀನಿ ಅಂತ ಟ್ರಂಪ್ ಹೇಳಿದಾಗಲೂ ಇರಾನ್ ಕಚ್ಚೆ ಕಟ್ಟಿರಲಿಲ್ಲ. ಕೊನೆಗೆ ಅಮೆರಿಕದವರೇ ಬೆನ್ನು ಬಗ್ಗಿಸಿದ ಮೇಲೆ ಕೊನೆ ಕ್ಷಣದಲ್ಲಿ ಕದನ ವಿರಾಮಕ್ಕೆ ಇರಾನ್ ತಥಾಸ್ತು ಅಂತ ಹೇಳಿದೆ. ಯುದ್ಧ ನಿಂತಿಲ್ಲ. ಆದರೆ ಈಗ ನಡೆಯುತ್ತಿರೋ ಯುದ್ಧ 2 ವಾರಗಳ ಮುಂದೂಡಿಕೆಯಾಗಿದೆ ಅಷ್ಟೇ. ಈ 15 ದಿನದೊಳಗೆ ಇರಾನ್ ಷರತ್ತುಗಳಿಗೆ ಅಮೆರಿಕ ಬಗ್ಗದೆ ಹೋದ್ರೆ ಮತ್ತೆ ಯುದ್ಧ ಮಾಡ್ತೀವಿ ಅಂತ ಇರಾನ್ ಕಡ್ಡಿ ತುಂಡಾದಂತೆ ಹೇಳಿದೆ. ಈ ಸಲ ಇಸ್ರೇಲ್ ನೆಲವನ್ನ ನಾವು ಸರ್ವನಾಶ ಮಾಡ್ತೀವಿ ಹುಷಾರಂತಾನೂ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಈಗ ಅಮೆರಿಕ ಮುಂದಿರೋದು ಒಂದೇ ದಾರಿ, ಇರಾನ್ನ 10 ಷರತ್ತುಗಳನ್ನ ಪೂರೈಸಬೇಕು. ಹರ್ಮುಜ್ ಜಲಮಾರ್ಗ ನಮ್ಮ ಹತೋಟಿಯಲ್ಲೇ ಇರುತ್ತೆ. ಹಡಗುಗಳಿಗೆ ಟೋಲ್ ಹಾಕ್ತೀವಿ, ಎಲ್ಲರೂ ಕಟ್ಟಲೇಬೇಕು. ಇರಾನ್ ಸುತ್ತಲಿರುವ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಬೇಕು. ಪರಮಾಣು ಶಕ್ತಿ ವಿರುದ್ಧದ ನಿರ್ಣಯಗಳನ್ನ IAEAನಲ್ಲಿ ರದ್ದು ಮಾಡಬೇಕು. UNSCಯಲ್ಲಿ ಇರಾನ್ ನಿರ್ಣಯಗಳಿಗೆ ಅನುಮೋದಿಸಬೇಕು. ಯುದ್ಧದಿಂದ ಆಗಿರೋ ಎಲ್ಲಾ ನಷ್ಟವನ್ನ ಅಮೆರಿಕ ಕಟ್ಟಿಕೊಡಬೇಕು. ಅಮೆರಿಕ ವಿಧಿಸಿರುವ ಆರ್ಥಿಕ ನಿರ್ಬಂಧಗಳು ರದ್ದು ಮಾಡಬೇಕು. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ಎಲ್ಲ ದಾಳಿಗಳನ್ನು ನಿಲ್ಲಿಸಬೇಕು. ವಿದೇಶದಲ್ಲಿರುವ ಇರಾನ್ನ ಎಲ್ಲ ಆಸ್ತಿಗಳನ್ನು ಮುಕ್ತಗೊಳಿಸಬೇಕು. ಇರಾನ್ ವಿಷಯದಲ್ಲಿ ಮತ್ತೆ ಯಾರೂ ಮೂಗು ತೂರಿಸಬಾರದು ಎಂಬೆಲ್ಲ ಷರತ್ತುಗಳನ್ನು ಇರಾನ್ ಹಾಕಿದೆ. ಈ ಮಧ್ಯೆ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಹರ್ಮುಜ್ ರೀಓಪನ್ ಆಗಿದೆ. ತೈಲ ಹೊತ್ತ ಹಡಗುಗಳ ಸಂಚಾರ ಸರಾಗವಾಗಿದೆ. ಇದೆಲ್ಲದರ ಮಧ್ಯೆಯೂ ಇರಾನ್ನ ಲವನ್ ತೈಲ ಶುದ್ಧೀಕರಣ ಘಟಕ ಟಾರ್ಗೆಟ್ ಮಾಡಿ ದಾಳಿ ನಡೆದಿದೆ. ಇದು ಯುದ್ಧದ ಭೀತಿಗೆ ಆಸ್ಪದ ನೀಡಿತ್ತು. ಇದೆಲ್ಲವೂ ಆಗೋ ಹೊತ್ತಿಗೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಪೋಸ್ಟ್ ಮಾಡಿದ್ರು. ಇರಾನ್ನೊಂದಿಗೆ ಅಮೆರಿಕ ನಿರಂತರವಾಗಿ ಸಂಪರ್ಕದಲ್ಲಿದೆ. ಇರಾನ್ನಲ್ಲಿ ಸಂಭವಿಸಿರುವುದು ಬಹಳ ಫಲಪ್ರದವಾಗುವಂತಹ ಆಡಳಿತ ಬದಲಾವಣೆ. ಯುರೇನಿಯಂ ಸಮೃದ್ಧೀಕರಣ ಇರಾನ್ನಲ್ಲಿ ನಡೆಯುವುದಿಲ್ಲ. ಸಮುದ್ರದ ಆಳದಲ್ಲೂ ಇರುವ ಅಣುಧೂಳನ್ನ ಬಾಂಬರ್ಗಳ ಮೂಲಕ ಹೊರತೆಗೆಯುವ ಕೆಲಸ ಆಗಲಿದೆ. ದಾಳಿ ಆದಾಗಿಂದಲೂ ಉಪಗ್ರಹ ಆಧಾರಿತ ದಾಳಿಗಳಿಗೆ ಆಸ್ಪದ ನೀಡಿಲ್ಲ. ಇರಾನ್ ಜೊತೆಗಿನ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಮಾತುಕತೆಗಳು ನಡೆಯಲಿವೆ. 15 ಅಂಶಗಳಲ್ಲಿ ಬಹಳಷ್ಟು ಈಗಾಗಲೇ ಒಪ್ಪಿಗೆ ಪಡೆದಿವೆ. ಯುದ್ಧದ ವೇಳೆ ನ್ಯಾಟೋ ಸೇರಿದಂತೆ ಮಿತ್ರ ರಾಷ್ಟ್ರಗಳ ಸಹಕಾರ ಕೇಳಿದ್ರು ಟ್ರಂಪ್. ಆ ವೇಳೆ ಯಾವೊಂದು ರಾಷ್ಟ್ರವೂ ಅಮೆರಿಕ ಪರ ನಿಲ್ಲಲು ಮುಂದೆ ಬರಲೇ ಇಲ್ಲ. ಅದೇ ಸಿಟ್ಟನ್ನ ಇದೀಗ ಟ್ರಂಪ್ ಸುಂಕ ಹೇರುವ ಮೂಲಕ ಹೊರಹಾಕ್ತಿದ್ದಾರೆ.
ಇರಾನ್ಗೆ ಯುದ್ಧ ಶಸ್ತ್ರಾಸ್ತ್ರ ಪೂರೈಸುವ ರಾಷ್ಟ್ರಗಳಿಗೆ ಈಗಿಂದಲೇ ಸುಂಕ ಜಾರಿಯಾಗಲಿದೆ. ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ, ಅಮೆರಿಕಾಗೆ ರಫ್ತು ಮಾಡುವ ಉತ್ಪನ್ನಗಳ ಮೇಲೆ 50% ಸುಂಕ ಹೇರಲಾಗಿದೆ. ಸುಂಕ ಹೇರಿಕೆಯಲ್ಲಿ ವಿನಾಯಿತಿಯೂ ಇಲ್ಲ, ಮುಲಾಜೇ ಇಲ್ಲ. ಸದ್ಯಕ್ಕೇನೋ ಯುದ್ಧ ನಿಂತಿದೆ, ಆದರೆ ಕರುನಾಡಲ್ಲಿ ಗ್ಯಾಸ್ ಸಮಸ್ಯೆ ನಿಲ್ತಿಲ್ಲ. ಯಾದಗಿರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಬುಕ್ ಮಾಡಿದ್ರೂ ಕೊಡುತ್ತಿಲ್ಲ, ಹೊರಗಡೆ ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಿವಮೊಗ್ಗದ ಫುಡ್ ಕೋರ್ಟ್ನಲ್ಲೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಶಿವಮೊಗ್ಗದಲ್ಲಿರುವ ಫುಡ್ ಕೋರ್ಟ್ ಅಂಗಡಿ ಮಾಲೀಕರು ಗ್ಯಾಸ್ ಇಲ್ಲದೆ ಪರದಾಡುತ್ತಿದ್ದಾರೆ. 1 ವಾರದ ಅಂತರದಲ್ಲಿ 15 ಸ್ಟಾಲ್ ಕ್ಲೋಸ್ ಆಗಿದೆ. ಬಳ್ಳಾರಿಯಲ್ಲೂ LPG ಗ್ಯಾಸ್ ಪರದಾಟ ಮಿತಿಮೀರಿ ಹೋಗಿದೆ. ಗ್ಯಾಸ್ ಲೋಡ್ ಬಂಕ್ಗಳಿಗೆ ಬರ್ತಿದ್ದಂತೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಸದ್ಯಕ್ಕೇನೋ ಯುದ್ಧ ನಿಂತಿದೆ. ಇದು ಇಲ್ಲಿಗೆ ಕೊನೆಯಾದ್ರೆ ಜನರ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಮತ್ತೆ ಬಾಂಬ್ಗಳ ಸದ್ದು ಶುರುವಾದ್ರೆ ಜನರಿಗೆ ಕಂಟಕ ಎದುರಾಗೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.